ನನ್ನೆಲ್ಲ 3ನೇ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯಗಳು. ಮಕ್ಕಳ, ಹಿಂದಿನ ತರಗತಿಯಲ್ಲಿ ನಾವು ಗದ್ಯ ಭಾಗ 6 ಈಸೂರ ಸ್ವಗತ ಅನ್ನೋ ಒಂದು ಗದ್ಯ ಭಾಗವನ್ನು ಪ್ರಾರಂಭಿಸಿದ್ವಿ, ಹೌದಲ್ವಾ ಮಕ್ಕಳ? ಸೊ ಹಾಗಾದರೆ ಇವತ್ತು ನಾವು ಅದರ ಮುಂದುವರೆದ ಭಾಗವನ್ನು ನೋಡೋಣ, ಸರಿನಾ ಮಕ್ಕಳ? ಸೊ ಇಲ್ಲಿ ಈಸೂರು ಎಲ್ಲಿದೆ? ಈಸೂರು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನಲ್ಲಿ ಇದೆ. ಸೊ ಈಸೂರು ಕುಮುದ್ವತಿ ನದಿಯ ಬಲದಂಡೆಯ ಮೇಲಿರುವಂತಹ ಒಂದು ಪುಟ್ಟ ಗ್ರಾಮ. ಇದು ಒಂದು ಪುಟ್ಟ ಗ್ರಾಮವೇ ಆದರೂ ಇದನ್ನು ಏನು ಮಾಡಿರ್ತಾರೆ, ಬ್ರಿಟಿಷರು ತಮ್ಮ ವಶದಲ್ಲಿ ಇಟ್ಕೊಂಡಿರ್ತಾರೆ. ಬ್ರಿಟಿಷರ ಆಳ್ವಡಿಕೆಯಲ್ಲಿ ಇರುತ್ತೆ ಇದು. ಸೊ ಹೀಗಿರಬೇಕಾದ್ರೆ ಈಸೂರಿನ ಜನ ಏನು ಮಾಡ್ತಾರಪ್ಪ ಅಂದರೆ, ತಮ್ಮದೇ ಆದ ಒಂದು ಸರ್ಕಾರವನ್ನು ರಚನೆ ಮಾಡಿಕೊಂಡು ಅಲ್ಲಿನ ಗ್ರಾಮದ ಜನರು ಅಂದರೆ ರೈತರುಗಳಾಗಿರ್ಬೋದು ಅಥವಾ ಯುವಕರುಗಳಾಗಿರ್ಬೋದು, ಈಸೂರಿನ ಜನ ಎಲ್ಲ ಜನರು ಸೇರಿ ಏನು ಮಾಡ್ತಾರಪ್ಪ ಅಂದರೆ ಒಂದು ಘೋಷಣೆಯನ್ನು ಹೊರಡಿಸ್ತಾರೆ. ಏನಂತ? ಏಸೂರ ಕೊಟ್ಟರು ಈಸೂರ ಬಿಡೆವು ಅನ್ನೋ ಒಂದು ಘೋಷಣೆಯನ್ನು ಹೊರಡಿಸಿ ಇದನ್ನು ಒಂದು ಸ್ವತಂತ್ರ ಹಳ್ಳಿ ಅಂತ ಹೇಳಿ ಸಾರಿಸ್ತಾರೆ. ಸೊ ಬ್ರಿಟಿಷರು ಇವರನ್ನು ಧಿಕ್ಕರಿಸ್ತಾರೆ, ಆದರೂ ಕೂಡ ಇವರು ಅವರಿಗೆ ಹೆದರಲ್ಲ. ಸೊ ಹೀಗಿರುವಾಗ ಒಂದು ಸಲ ಸರ್ಕಾರಿ ಅಧಿಕಾರಿಗಳಾದ ಚನ್ನಬಸಯ್ಯ ಮತ್ತು ಶಾನ್ಭೋಗ ರಂಗನಾಥರಾವ್ ಏನು ಮಾಡ್ತಾರೆ, ಕಂದಾಯದ ವಸೂಲಿಗೋಸ್ಕರ ಎಲ್ಲಿಗೆ ಬಂದಿರ್ತಾರೆ? ಈಸೂರಿಗೆ ಬಂದಿರ್ತಾರೆ. ಆಗ ಈಸೂರಿನ ಜನ ಏನು ಮಾಡ್ತಾರಪ್ಪ ಅಂದರೆ ಅವರನ್ನು ರಾಜೀನಾಮೆ ಕೊಟ್ಟು ಗಾಂಧಿ ಟೋಪಿ ಧರಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಸೊ ಆ ರಿಕ್ವೆಸ್ಟನ್ನು ಅವರು ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಸೊ ಹಾಗಾಗಿ ಏನು ಮಾಡ್ತಾರೆ, ಅವರು ಕಂದಾಯ ವಸೂಲಿಗೆ ಅಂತ ತಂದಂತಹ ಪುಸ್ತಕಗಳನ್ನ ಇವರು ಕಿತ್ತಿಟ್ಕೋತಾರೆ. ಎಷ್ಟೇ ಟ್ರೈ ಮಾಡಿದ್ರು ಆ ಈಸೂರು ಗ್ರಾಮದ ಜನರ ಕೈಯಿಂದ ಆ ಪುಸ್ತಕಗಳನ್ನ ಇವರು ವಾಪಸ್ ತಗೊಳ್ಳೋದಕ್ಕೆ ಆಗಲ್ಲ. ಸೊ ಹಾಗಾಗಿ ಅಧಿಕಾರಿಗಳು ಏನಾದರೂ ಅಲ್ಲಿ ಸೋತೋದ್ರು. ಸೊ ಆ ಪುಸ್ತಕಗಳು ಅವ್ರಿಗೆ ವಾಪಸ್ ಸಿಗದೆ ಅವ್ರು ಏನು ಮಾಡ್ತಾರೆ, ಅಲ್ಲಿಂದ ಹೊರಡ್ತಾರೆ. ಇಲ್ಲಿವರೆಗೂ ಲೆಸನ್ ನಿಂತಿತ್ತು, ಹೌದಲ್ವಾ ಮಕ್ಕಳ? ಎಲ್ರಿಗೂ ನೆನಪಿದೆ ತಾನೇ? ಸೊ ಹಾಗಾದರೆ ನಾವಿವತ್ತು ಅದರ ಮುಂದುವರೆದ ಭಾಗವನ್ನು ನೋಡೋಣ, ಸರಿನಾ ಮಕ್ಕಳ? ಎಲ್ಲರೂ ಟೆಕ್ಸ್ಟ್ ಬುಕ್ ಓಪನ್ ಮಾಡಿ. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಎಷ್ಟು ಪೇಜ್ ನಂಬರ್ ಇರೋದು? ಪೇಜ್ ನಂಬರ್ 39 ನೋಡ್ಕೊಳ್ಳಿ. ಹೋರಾಟ ಅಲ್ಲಿಗೆ ನಿಲ್ಲಲಿಲ್ಲ. 1942 ಸೆಪ್ಟೆಂಬರ್ 27ರಂದು ಸಂಜೆ ಗ್ರಾಮಸ್ಥರು ವೀರಭದ್ರ ದೇವಸ್ಥಾನದ ಮಂದಿರದ ಅಂಗಳದಲ್ಲಿ ಹಾಜರಿದ್ದ ಧ್ವಜದ ಕೆಳಗೆ ಗುಪ್ತ ಸಭೆ ನಡೆಸಿದರು. ಲೆಸನ್ ಒಂದ್ಸಲ ಸಂಪೂರ್ಣವಾಗಿ ಓದ್ತೀನಿ, ಕೇಳಿಸ್ಕೊಳ್ಳಿ ಮಕ್ಕಳು. ಭವಿಷ್ಯದ ಪ್ರಜೆಗಳಾದ ಮಕ್ಕಳನ್ನು ಒಳಗೊಂಡ ತಮ್ಮದೇ ಸರ್ಕಾರವನ್ನು ರಚಿಸಿ ಊರ ರಕ್ಷಣೆಗೆ ನಿಂತರು. ಮಕ್ಕಳಾದ ಸಾಹುಕಾರ್ ಜಯಣ್ಣನನ್ನು ಅಮಲ್ದಾರನನ್ನಾಗಿಯೂ ಮಲ್ಲಪ್ಪಯ್ಯನನ್ನು ಪೊಲೀಸ್ ಅಧಿಕಾರಿಯನ್ನಾಗಿಯೂ ನೇಮಿಸಿದರು. ಇವರೊಂದಿಗೆ ಇತರೆ ಮಕ್ಕಳೂ ಸೇರಿಕೊಂಡರು. ಊರಿನ ಅಗಸೆ ಬಾಗಿಲಿನಲ್ಲಿ ಬೇಜವಾಬ್ದಾರಿ ಸರ್ಕಾರಿ ಅಧಿಕಾರಿಗಳಿಗೆ ಈಸೂರಿನಲ್ಲಿ ಪ್ರವೇಶವಿಲ್ಲ ಎಂಬ ಫಲಕವನ್ನು ತೂಗು ಹಾಕಿದರು. ಅಲ್ಲೇ ಕಚೇರಿಯನ್ನು ಪ್ರಾರಂಭಿಸಿದರು. ಗಮನಿಸಿದಿರಾ ನನ್ನ ಮಡಿಲಿನ ಮಕ್ಕಳ ಸಾಹಸವನ್ನು? ಖಾತೆ ಕಿರ್ದಿ ಪುಸ್ತಕವನ್ನು ಪಡೆಯಲು ಪಟೇಲ್, ಚನ್ನಬಸವಯ್ಯ ಮತ್ತು ಶಾನುಭೋಗ ರಂಗನಾಥರಾವ್ ಮತ್ತೆ ಬಂದರು. ಮಕ್ಕಳಿಂದ ರಚನೆಯಾದ ಹೊಸ ಸರ್ಕಾರದ ಅಧಿಕಾರಿಗಳು ಅವರಿಬ್ಬರನ್ನು ತಡೆದರು. ರಾಜೀನಾಮೆ ಕೊಟ್ಟು ಗಾಂಧಿ ಟೋಪಿ ಹಾಕಿಕೊಂಡು ಈಸೂರು ಸರ್ಕಾರದಲ್ಲಿ ಕೆಲಸ ಮಾಡಬೇಕೆಂದು ಅವರಿಗೆ ಆಜ್ಞೆ ಮಾಡಿದರು. ಇದಕ್ಕೆ ಅವರು ಒಪ್ಪಲಿಲ್ಲ. ಅವರಿಗೆ 50 ರೂಪಾಯಿ ದಂಡ ವಿಧಿಸಲಾಯಿತು. ದಂಡ ಕಟ್ಟದ ಅವರಿಗೆ 3 ಗಂಟೆಗಳ ಕಾಲ ಒಂಟಿ ಕಾಲಿನಲ್ಲಿ ನಿಲ್ಲುವಂತೆ ಶಿಕ್ಷೆ ವಿಧಿಸಲಾಯಿತು. ಇದರಿಂದ ನನ್ನ ಮಡಿಲಿನ ಮಕ್ಕಳು ಅನುಭವಿಸಿದ ನೋವನ್ನು ನಿಮಗೆ ಹೇಳಲೇಬೇಕು. ಈಸೂರಿನಲ್ಲಿ ಸ್ವತಂತ್ರ ಸರ್ಕಾರದ ರಚನೆಯನ್ನು ತಿಳಿದ ಬ್ರಿಟಿಷ್ ಅಧಿಕಾರಿಗಳು ಕೋಪಗೊಂಡರು. ತಾಲೂಕಿನ ಅಮಲ್ದಾರರು, ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯೊಂದಿಗೆ ಗ್ರಾಮಕ್ಕೆ ದಾಳಿ ಇಟ್ಟರು. ಬ್ರಿಟಿಷ್ ಅಧಿಕಾರಿಗಳು ಗ್ರಾಮ ಪ್ರವೇಶಿಸಿದಂತೆ ಜನರು ಪ್ರತಿಭಟಿಸಿದರು. ಕೋಪಗೊಂಡ ಅಧಿಕಾರಿಗಳು ನಿರಾಯುಧ ಜನರ ಮೇಲೆ ಲಾಠಿ ಬೀಸಿದರು. ಸಿಕ್ಕವರನ್ನೆಲ್ಲ ಚಚ್ಚಿದರು. ರೊಚ್ಚಿಗೆದ್ದ ಜನರ ಪ್ರತಿಭಟನೆ ಹೆಚ್ಚಾಯಿತು. ಏಸೂರ ಕೊಟ್ಟರು ಈಸೂರ ಬಿಡವು ಎಂಬ ಘೋಷಣೆ ಮತ್ತೊಮ್ಮೆ ಮುಗಿಲು ಮುಟ್ಟಿತು. ಪೊಲೀಸರು ತಾಳ್ಮೆ ಕಳೆದುಕೊಂಡು ಜನರ ಮೇಲೆ ಗುಂಡು ಹಾರಿಸಿದರು. ರೊಚ್ಚಿಗೆದ್ದ ನಮ್ಮ ಜನರು ಅವರ ಮೇಲೆ ಮುಗಿಬಿದ್ದರು. ಅಮಲ್ದಾರ್ ಚನ್ನಕೃಷ್ಣಪ್ಪ ಮತ್ತು ಪೊಲೀಸ್ ಅಧಿಕಾರಿ ಕೆಂಚೇಗೌಡ ಸತ್ತರು. ಬ್ರಿಟಿಷ್ ಸರ್ಕಾರಕ್ಕೆ ವಿಷಯ ಮುಟ್ಟಿತು. ಹೆಚ್ಚಿನ ಪೊಲೀಸ್ ಮತ್ತು ಸೈನ್ಯ ದಳವನ್ನು ಕಳಿಸಿ ಈಸೂರನ್ನು ಲೂಟಿ ಮಾಡಿಸಿತು. ಹೆಂಗಸರು, ಮಕ್ಕಳೆನ್ನದೆ ಅನೇಕರು ಚಿತ್ರಹಿಂಸೆಗೆ ಗುರಿಯಾದರು.
ಸರ್ಕಾರದ ವಿರುದ್ಧ ಬಂಡೆದ್ದರೆಂದು ಹಲವರ ವಿರುದ್ಧ ಮೊಕದ್ದಮೆ ಹೂಡಲಾಯಿತು. ಮುಂದೆ ಆ ವೀರರಲ್ಲಿ 5 ಮರಣದಂಡನೆಗೆ ಗುರಿಯಾದರು. ನನ್ನ ಜನರ ಸ್ವಾತಂತ್ರ್ಯ ಪ್ರೇಮ ಹಾಗೂ ಮಕ್ಕಳ ಧೈರ್ಯವು ಕನ್ನಡಿಗರ ಮನೆಮಾತಾಗಿದೆ. ಇಡೀ ಭಾರತದಲ್ಲೇ ಸ್ವಾತಂತ್ರ್ಯ ಪೂರ್ವದಲ್ಲೇ ಮೊಟ್ಟ ಮೊದಲಿಗೆ ಸ್ವತಂತ್ರ ಹಳ್ಳಿ ಎಂಬ ಹೆಸರನ್ನು ಪಡೆದ ನಾನೇ ಧನ್ಯ. ಸೊ ಈ ಒಂದು ಗದ್ಯ ಭಾಗದಲ್ಲಿ ನೀವು ನೋಡಿದಾಗೆ ಈಸೂರು ತನ್ನ ಬಗ್ಗೆ ತಾನೇ ಹೇಳ್ಕೊಂಡಿರುವಂತಹ ಒಂದು ಕತೆ ಇದು, ಹೌದು ತಾನೆ? ಸೊ ಹಾಗಾಗಿದ್ದಾಗ ಇಲ್ಲೇನು ಮಾಡಿದ್ರು ಇವರು ಅಧಿಕಾರಿಗಳು ಕಿರ್ದಿ ಪುಸ್ತಕಗಳನ್ನು ಹಿಂದಿರುಗಿಸ್ಕೊಳಕ್ಕಾಗಲಿಲ್ಲ. ಸೊ ಹಾಗಾಗಿ ಅವರು ವಾಪಸ್ ಹೋಗ್ತಾರೆ, ಹೌದಲ್ವಾ? ಸೊ ಹಾಗಂತ ಹೋರಾಟ ಅಲ್ಲಿಗೆ ಸ್ಟಾಪ್ ಆಗಲಿಲ್ಲ. ಮತ್ತೆ ಅಂದರೆ 1942 ಸೆಪ್ಟೆಂಬರ್ 27ರಂದು ಏನು ಮಾಡ್ತಾರಪ್ಪ ಅಂದರೆ ಸಂಜೆ ಗ್ರಾಮಸ್ಥರು ವೀರ ದೇವಸ್ಥಾನದ ಮುಂದಿನ ಅಂಗಳದಲ್ಲಿ ಹಾರಿಸಿದ ಧ್ವಜದ ಕೆಳಗೆ ಗುಪ್ತ ಸಭೆಯನ್ನು ನಡೆಸ್ತಾರೆ. ಇಷ್ಟರಲ್ಲಿ 1942 ಸೆಪ್ಟೆಂಬರ್ 27ರಂದು ಒಂದು ಗುಪ್ತ ಸಭೆಯನ್ನು ನಡೆಸ್ತಾರೆ. ಸೊ ಭವಿಷ್ಯದ ಪ್ರಜೆಗಳಾದ ಮಕ್ಕಳನ್ನು ಒಳಗೊಂಡ ತಮ್ಮದೇ ಸರ್ಕಾರವನ್ನು ರಚಿಸಿ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತಾರೆ. ಹಾಗಾಗಿ ಭವಿಷ್ಯದಲ್ಲಿ ಅವರೇ ನಮ್ಮ ಈಸೂರನ್ನು ಕಾಪಾಡಬೇಕಾಗಿರೋದು. ಹಾಗಾಗಿ ಎಲ್ಲ ಮಕ್ಕಳನ್ನು ಸೇರಿಸ್ಕೊಂಡು ಒಂದು ಸರ್ಕಾರವನ್ನು ರಚನೆ ಮಾಡಿ, ಸರ್ಕಾರವನ್ನು ರಚಿಸಿ ಊರ ರಕ್ಷಣೆಗೆ ನಿಂತರು. ಯಾರು? ಈಸೂರು ಗ್ರಾಮದ ಜನರು. ಮಕ್ಕಳಾದ ಸಾಹುಕಾರ್ ಜಯಣ್ಣನನ್ನು ಅಮಲ್ದಾರನನ್ನಾಗಿಯೂ, ಸೊ ಆ ಮಕ್ಕಳಲ್ಲಿ ಸಾಹುಕಾರ್ ಯಾರು? ಜಯಣ್ಣನನ್ನು ಏನು ಮಾಡ್ತಾರೆ? ಅಮಲ್ದಾರನನ್ನಾಗಿ ನೇಮಿಸ್ತಾರೆ. ಹಾಗೆ ಮಲ್ಲಪ್ಪಯ್ಯನನ್ನು ಪೊಲೀಸ್ ಅಧಿಕಾರಿಯನ್ನಾಗಿ ಮಾಡ್ತಾರೆ. ಸೊ ಇದರೊಂದಿಗೆ ಇತರೆ ಮಕ್ಕಳು ಸೇರಿಕೊಂಡರು. ಅಲ್ಲಿ ಮುಖ್ಯಸ್ಥರನ್ನು ಮಾಡ್ತಾರೆ, ಅದರ ಜೊತೆಗೆ ಬೇರೆ ಮಕ್ಕಳು ಕೂಡ ಅವ್ರ ಜೊತೆ ಸೇರಿಕೊಂಡ್ರು. ಮಕ್ಕಳಾದ ಸೇರಿಕೊಂಡರು. ಊರಿನ ಅಗಸೆ ಬಾಗಿಲಿನಲ್ಲಿ ಅಂದರೆ ಊರಿಗೆ ಎಂಟ್ರಿ ಅಂತ ಏನಿರುತ್ತೆ ಆ ಮುಂಭಾಗದಲ್ಲೇ ಏನು ಮಾಡ್ತಾರೆ, ಒಂದು ಫಲಕವನ್ನು ತಗಲಾಕ್ತಾರೆ. ಅದರಲ್ಲಿ ಏನಂತ ಬರೆದಿರುತ್ತಪ್ಪ ಅಂದರೆ ಬೇಜವಾಬ್ದಾರಿ ಸರ್ಕಾರಿ ಅಧಿಕಾರಿಗಳಿಗೆ ಈಸೂರಿನಲ್ಲಿ ಪ್ರವೇಶವಿಲ್ಲ ಅಂತ ಒಂದು ಘೋಷಣೆಯನ್ನು ಬರೆದು ಒಂದು ಫಲಕವನ್ನು ಊರಿನ ಬಾಗಿಲಿಗೆ ಹಾಕಿರ್ತಾರೆ. ಏನಂತ ಬರೆದಿರುತ್ತೆ ಫಲಕದಲ್ಲಿ? ಬೇಜವಾಬ್ದಾರಿ ಸರ್ಕಾರಿ ಅಧಿಕಾರಿಗಳಿಗೆ ಈಸೂರಿನಲ್ಲಿ ಪ್ರವೇಶವಿಲ್ಲ ಅಂತ ಹೇಳಿ ಬರೆದಿರ್ತಾರೆ. ಸೊ ಅಲ್ಲೇ ಕಚೇರಿಯನ್ನು ಎಲ್ಲಿ ಫಲಕವನ್ನು ತಗಲಾಕ್ತಾರೋ ಅದರ ಪಕ್ಕದಲ್ಲೇ ಏನು ಮಾಡಿದ್ರು, ಒಂದು ಆಫೀಸ್ ಕಚೇರಿಯನ್ನು ಕೂಡ ಓಪನ್ ಮಾಡ್ಕೋತಾರೆ. ಸೊ ಇದಿಷ್ಟು ಯಾರ ಸಾಧನೆ? ಈಸೂರು ಹೇಳ್ತಾ ಇದೆ, ಗಮನಿಸಿದ್ದೀರಾ? ನನ್ನ ಮಡಿಲಿನ ಮಕ್ಕಳ ಸಾಹಸವನ್ನು. ಎಷ್ಟು ಸಾಹಸದಿಂದ ತಮ್ಮದೇ ಆದ ಒಂದು ಸರ್ಕಾರವನ್ನು ರಚಿಸಿಕೊಂಡಿದ್ರು. ಅದಕ್ಕೆ ಕಾರಣ ಈಸೂರನ್ನು ಒಂದು ಸ್ವತಂತ್ರ ಹಳ್ಳಿಯನ್ನಾಗಿ ಮಾಡಬೇಕು ಅನ್ನೋದು, ಹೌದು ತಾನೆ? ಸೊ ಹೀಗೆ ನೆಕ್ಸ್ಟು ಖಾತೆ ಕಿರ್ದಿ ಪುಸ್ತಕವನ್ನು ಪಡೆಯಲು ಪಟೇಲ್ ಚನ್ನಬಸವಯ್ಯ ಮತ್ತು ಶಾನುಭೋಗ ರಂಗನಾಥರಾವ್ ಮತ್ತೆ ಬಂದರು. ಸೊ ಈ ಖಾತೆ ಪುಸ್ತಕಗಳನ್ನ ಯಾರು ಇಲ್ಲೇ ಬಿಟ್ಟೋಗಿದ್ರಲ್ವ ಅವರೆಲ್ಲ ಏನು ಮಾಡ್ತಾರೆ, ಆ ಖಾತೆ ಪುಸ್ತಕಗಳನ್ನ ವಾಪಸ್ ತಗೊಳ್ಳೋದಕ್ಕೋಸ್ಕರ ಮತ್ತೆ ಬಂದರು. ಯಾರ್ಯಾರು? ಶಾನುಭೋಗ ರಂಗನಾಥರಾವ್ ಮತ್ತು ಪಟೇಲ್ ಚನ್ನಬಸವಯ್ಯ. ಸೊ ಮಕ್ಕಳಿಂದ ರಚನೆಯಾದ ಹೊಸ ಸರ್ಕಾರದ ಅಧಿಕಾರಿಗಳು ಅವರಿಬ್ಬರನ್ನು ತಡೆದರು. ಈ ಮಕ್ಕಳು ಎಲ್ಲ ಏನು ಮಾಡಿರ್ತಾರೆ, ಒಂದು ಸರ್ಕಾರವನ್ನು ರಚನೆ ಮಾಡಿಕೊಂಡು ಹಾಗೆ ಅದರಲ್ಲಿ ನಾಯಕತ್ವವನ್ನು ವಹಿಸ್ಕೊಂಡಿದ್ರಲ್ವ, ಆ ಇಬ್ಬರು ನಾಯಕರು ಬಂದು ಏನು ಮಾಡ್ತಾರೆ, ಈ ಒಂದು ಅಧಿಕಾರಿಗಳನ್ನು ಊರಿನ ಒಳಗಡೆ ಹೋಗದಂತೆ ತಡೀತಾರೆ. ಸೊ ರಾಜೀನಾಮೆ ಕೊಟ್ಟು ಗಾಂಧಿ ಟೋಪಿ ಹಾಕಿಕೊಂಡು ಈಸೂರು ಸರ್ಕಾರದಲ್ಲಿ ಕೆಲಸ ಮಾಡಬೇಕೆಂದು ಅವರಿಗೆ ಆಜ್ಞೆ ಮಾಡಿದರು. ಕೇವಲ ಅವರನ್ನು ತಡೆದಿದ್ದಷ್ಟೇ ಅಲ್ಲ, ಅವರಿಗೆ ಒಂದು ಆಜ್ಞೆ ಕೂಡ ಮಾಡ್ತಾರೆ. ಏನಂತ? ನೀವು ಹಾಕಿರುವಂತಹ ನೀವು ಮಾಡ್ತಾ ಇರುವಂತಹ ಕೆಲಸಕ್ಕೆ ನೀವೇನು ಮಾಡಬೇಕು, ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ಟು ಗಾಂಧಿ ಟೋಪಿಯನ್ನು ಧರಿಸಿ ನಮ್ಮ ಈಸೂರು ಸರ್ಕಾರದಲ್ಲಿ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಒಂದು ಆಜ್ಞೆಯನ್ನು ಹೊರಡಿಸ್ತಾರೆ. ಅದಕ್ಕೆ ಇವರು ಒಪ್ಪಲಿಲ್ಲ. ಸೊ ಈ ಒಂದು ಆಜ್ಞೆಗೆ ಇಲ್ಲಿನ ಅಧಿಕಾರಿಗಳು ಯಾರ್ಯಾರು, ಪಟೇಲ್ ಚನ್ನಬಸವಯ್ಯ ಮತ್ತು ಶಾನುಭೋಗ ರಂಗನಾಥರಾವ್ ಇದಕ್ಕೆ ಒಪ್ಕೊಳ್ಳಿಲ್ಲ. ಸೊ ಇವರಿಗೆ 50 ರೂಪಾಯಿ ದಂಡ ವಿಧಿಸಲಾಯಿತು. ಯಾವಾಗ ಈಸೂರಿನ ಸರ್ಕಾರದ ಆಜ್ಞೆಯನ್ನು ಇವರು ಒಪ್ಕೊಳ್ಳಿಲ್ವೋ ಆಗ ಈಸೂರಿನ ಸರ್ಕಾರ ಏನು ಮಾಡ್ತೀವಿ, ಇವರಿಗೆ 50 ರೂಪಾಯಿ ದಂಡ ಅಂದರೆ ಟ್ಯಾಕ್ಸ್ ಕಟ್ಟಬೇಕು, ನೀವು ಈಗ ತಪ್ಪು ಮಾಡಿದರೆ ಅದಕ್ಕೆ ಶಿಕ್ಷೆ ಅನುಭವಿಸ್ಬೇಕು ಅಂತ 50 ರೂಪಾಯಿ ದಂಡವನ್ನು ವಿಧಿಸ್ತಾರೆ. ಆದರೆ ದಂಡ ಕಟ್ಟಲಾಗದವರಿಗೆ ಅವರು ಆ 50 ರೂಪಾಯಿನೂ ಕೂಡ ಕೊಡೋದಕ್ಕೆ ಆಗಲ್ಲ. ಆವಾಗ ಅವ್ರಿಗೆ ಹಾಗೆ ಬಿಡಲಿಲ್ಲ, ಮತ್ತೆ ಒಂದು ಶಿಕ್ಷೆ ಕೊಡ್ತಾರೆ. ಏನು ಕೊಡ್ತಾರಪ್ಪ ಅಂದರೆ
3 ಗಂಟೆಗಳ ಕಾಲ ಒಂಟಿ ಕಾಲಿನಲ್ಲಿ ನಿಲ್ಲುವಂತೆ ಶಿಕ್ಷೆ ವಿಧಿಸಲಾಯಿತು. ಗೊತ್ತಲ್ವಾ ಒಂಟಿ ಕಾಲು ಅಂದರೆ? ಸೊ ಹಾಗೆ ಒಂಟಿ ಕಾಲಲ್ಲಿ ಎಷ್ಟು ಅವರ್ಸು? 3 hours ಅವರು ಹಾಗೇ ನಿಂತ್ಕೊಳ್ಳೋ ಥರ ಶಿಕ್ಷೆಯನ್ನು ಕೊಟ್ಟರು. ಯಾರು ಶಿಕ್ಷೆ ಕೊಟ್ಟಿದ್ದು? ಶಿಕ್ಷೆ ಕೊಟ್ಟಿದ್ದು ಯಾರು? ಈಸೂರಿನ ಸರ್ಕಾರದ ಮಕ್ಕಳು. ಯಾರಿಗೆ? ಬ್ರಿಟಿಷ್ ಸರ್ಕಾರದಲ್ಲಿದ್ದಂತಹ ಪಟೇಲ್ ಚನ್ನಬಸವಯ್ಯ ಮತ್ತು ಶಾನುಭೋಗ್ ರಂಗನಾಥರಾವಿಗೆ. ಸೊ ಇದರಿಂದ ನನ್ನ ಮಡಿಲಿನ ಮಕ್ಕಳು ಅನುಭವಿಸಿದ ನೋವನ್ನು ನಿಮಗೆ ಹೇಳಲೇಬೇಕು. ಆದರೆ ಅಲ್ಲಿ ಶಿಕ್ಷೆ ಏನೋ ಕೊಡ್ತಾರೆ, ಆದರೆ ಅದರಿಂದ ಯಾರಿಗೆ ಮತ್ತೆ ಜಾಸ್ತಿ ತೊಂದರೆ ಆಯ್ತಪ್ಪ ಅಂದರೆ ಇದೇ ಈಸೂರಿನ ಜನರಿಗೆ. ಏನಾಯಿತು ಅನ್ನೋದನ್ನು ನೋಡಿ. ಈಸೂರಿನಲ್ಲಿ ಸ್ವತಂತ್ರ ಸರ್ಕಾರದ ರಚನೆಯನ್ನು ತಿಳಿದ ಬ್ರಿಟಿಷ್ ಅಧಿಕಾರಿಗಳು ಕೋಪಗೊಂಡರು. ಸೊ ಇಲ್ಲಿ ಹೇಗೋ ಬ್ರಿಟಿಷರಿಗೆ ವಿಷಯ ತಲುಪ್ತು. ಏನು? ಈಸೂರಿನ ಸರ್ಕಾರದ ಜನ ಏನು ಮಾಡಿದ್ದಾರೆ? ಸ್ವತಂತ್ರವಾಗಿ ಸರ್ಕಾರವನ್ನು ರಚನೆ ಮಾಡ್ಕೊಂಡಿದ್ದಾರೆ ಅಂತ. ಸೊ ಹಾಗಾಗಿ ಬ್ರಿಟಿಷರು ತುಂಬ ಕೋಪಗೊಳ್ತಾರೆ. ತಾಲೂಕಿನ ಅಮಲ್ದಾರರು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯೊಂದಿಗೆ ಗ್ರಾಮಕ್ಕೆ ದಾಳಿ ಇಟ್ಟರು. ಸೊ ಹಾಗಾಗಿ ಆ ಬ್ರಿಟಿಷ್ ಸರ್ಕಾರದವ್ರು ಏನು ಮಾಡ್ತಾರಪ್ಪ ಅಂತಂದರೆ ತಾಲೂಕಿನಲ್ಲಿದ್ದಂತಹ ಅಮಲ್ದಾರರನ್ನ ಮತ್ತು ಪೊಲೀಸ್ ಅಧಿಕಾರಿಗಳು ಮತ್ತು ಅವರಲ್ಲಿದ್ದಂತಹ ಸಿಬ್ಬಂದಿ ಅಷ್ಟೂ ಜನಗಳನ್ನ ಕರ್ಕೊಂಡು ಈಸೂರು ಗ್ರಾಮಕ್ಕೆ ದಾಳಿ ಇಟ್ಟರು. ಅಂದರೆ ಎಲ್ಲರೂ ಅಲ್ಲಿ ಹೋಗಿ ಪ್ರತಿಭಟನೆಯನ್ನು ಮಾಡ್ತಾರೆ. ಬ್ರಿಟಿಷ್ ಅಧಿಕಾರಿಗಳು ಗ್ರಾಮ ಪ್ರವೇಶಿಸಿದಂತೆ ಜನರು ಪ್ರತಿಭಟಿಸಿದರು. ಜನ ಈಗ ಬ್ರಿಟಿಷ್ ಸರ್ಕಾರದ ಅಧಿಕಾರಿಗಳೆಲ್ಲ ಒಂದೇ ಸಲ ಈಸೂರು ಗ್ರಾಮಕ್ಕೆ ಹೋಗ್ತಿದ್ದನ್ನು ನೋಡಿ ಈಸೂರು ಗ್ರಾಮದ ಜನ ಏನು ಮಾಡ್ತಾರೆ? ಅವರನ್ನು ತಡಿತಾರೆ. ಅವರು ಗ್ರಾಮಕ್ಕೆ ಹೋಗ್ದಲೇ ಇರೋ ರೀತಿಯಲ್ಲಿ ನಿಲ್ಲಿಸ್ತಾರೆ. ಆದರೆ ಈ ಕೋಪಗೊಂಡ ಅಧಿಕಾರಿಗಳು ನಿರಾಯುಧ ಜನರ ಮೇಲೆ ಲಾಠಿ ಬೀಸಿದರು. ಅವರಿಗೆ ತುಂಬ ಬ್ರಿಟಿಷರಿಗೆ ಏನಾಗಿದೆ? ತುಂಬ ಕೋಪ ಬಂದಿರುತ್ತೆ. ಸೊ ಹಾಗಾಗಿ ಏನು ಮಾಡಿದ್ರು? ಸಿಕ್ಕಿದ ಜನಗಳಿಗೆ ಅವರು ತಮ್ಮ ಲಾಠಿ ಏಟನ್ನು ಕೊಡ್ತಾರೆ. ರೊಚ್ಚಿಗೆದ್ದ ಜನರ ಪ್ರತಿಭಟನೆ ಹೆಚ್ಚಾಯಿತು. ಇದರಿಂದ ಈಸೂರು ಗ್ರಾಮದ ಜನ ಏನು ಮಾಡ್ತಾರೆ? ಇನ್ನೂ ಹೆಚ್ಚು ಕೋಪಗೊಳ್ತಾರೆ. ಹಾಗೆ ಇನ್ನೂ ಹೆಚ್ಚು ಪ್ರತಿಭಟನೆಯನ್ನು ಮಾಡ್ತಾರೆ. ಆಗಲೂ ಕೂಡ ಅವರು ಹೊರಡಿಸುವಂಥ ಒಂದೇ ಘೋಷಣೆ ಏನಪ್ಪ ಅಂದರೆ ಏಸೂರ ಕೊಟ್ಟರು ಈಸೂರ ಬಿಡೆವು ಅನ್ನೋ ಒಂದು ಘೋಷಣೆಯನ್ನು ಹೊರಡಿಸ್ತಾರೆ. ಪೊಲೀಸರು ತಾಳ್ಮೆ ಕಳೆದುಕೊಂಡು ಜನರ ಮೇಲೆ ಗುಂಡು ಹಾರಿಸಿದರು. ಪೊಲೀಸರು ಅಲ್ಲಿವರೆಗೂ ತಾಳ್ಮೆಯಿಂದ ಇದ್ದವರು ಏನು ಮಾಡ್ತಾರೆ? ತಾಳ್ಮೆಯನ್ನು ಕಳೆದುಕೊಂಡು ಗುಂಡು ಹಾರಿಸ್ತಾರೆ, ಅಂದರೆ ಬಂದೂಕುಗಳನ್ನು ಉಪಯೋಗಿಸ್ತಾರೆ. ಸೊ ರೊಚ್ಚಿಗೆದ್ದ ನಮ್ಮ ಜನರು ಅವರ ಮೇಲೆ ಮುಗಿಬಿದ್ದರು. ಅದಕ್ಕೂ ಕೂಡ ಎದುರದ ಈಸೂರು ಗ್ರಾಮ ಜನರ ಪೊಲೀಸರ ವಿರುದ್ಧನೂ ಕೂಡ ಪ್ರತಿಭಟನೆಯನ್ನು ಮಾಡಿದ್ರು. ಅಮಲ್ದಾರ್ ಚನ್ನಕೃಷ್ಣಪ್ಪ ಮತ್ತು ಪೊಲೀಸ್ ಅಧಿಕಾರಿ ಕೆಂಚೇಗೌಡ ಸತ್ತರು. ಈ ಒಂದು ಪ್ರತಿಭಟನೆಯಲ್ಲಿ ಯಾರು ಸತ್ತರು? ಅಮಲ್ದಾರ ಚನ್ನಕೃಷ್ಣಪ್ಪ ಮತ್ತು ಪೊಲೀಸ್ ಅಧಿಕಾರಿ ಕೆಂಚೇಗೌಡ ಸತ್ತರು. ಬ್ರಿಟಿಷ್ ಸರ್ಕಾರಕ್ಕೆ ವಿಷಯ ಮುಟ್ಟಿತು. ಈಗ ಬ್ರಿಟಿಷ್ ಸರ್ಕಾರಕ್ಕೆ ತಿಳಿತು ಇವ್ರ ಕಡೆಯಿಂದ ಹೋಗಿದಂತಹ ಅಧಿಕಾರಿಗಳು ಸಾವನ್ನಪ್ಪಿದ್ರು ಅಂತ. ಆಗ ಇನ್ನೂ ಹೆಚ್ಚಿನ ಪೊಲೀಸ್ ಮತ್ತು ಸೈನ್ಯ ದಳವನ್ನು ಈಸೂರನ್ನು ಲೂಟಿ ಮಾಡೋದಕ್ಕೋಸ್ಕರ ಅಂತಲೇ ಕಳಿಸ್ತಾರೆ. ಆಗ ಬಂದಂತಹ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಅಥವಾ ಸೈನ್ಯ ದಳದವರಾಗಿರ್ಬೋದು ಹೆಂಗಸರು ಅಂದರೆ ಹೆಣ್ಮಕ್ಳು ಅಥವಾ ಮಕ್ಕಳು ಅಂತಲೂ ನೋಡದೆ ಎಲ್ರಿಗೂ ಏನು ಮಾಡ್ತಾರೆ? ಚಿತ್ರಹಿಂಸೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇದು ಸರ್ಕಾರದ ವಿರುದ್ಧ ಬಂಡೆದ್ದವರಂದು ಹಲವರ ವಿರುದ್ಧ ಮೊಕದ್ದಮೆ ಹೂಡಲಾಯಿತು. ಇನ್ನೊಂದಷ್ಟು ಜನಗಳನ್ನ ಕೇಸ್ ಹಾಕಿ ಜೈಲುಗಳಿಗೆ ಹಾಕಿದ್ರು. ಮುಂದೆ ಈ ವೀರರಲ್ಲಿ 5 ಮರಣದಂಡನೆಗೆ ಗುರಿಯಾದರು. ಬರೀ ಪೊಲೀಸ್ ಸ್ಟೇಷನ್ಗೆ ಹಾಕಿದ್ದಷ್ಟೇ ಅಲ್ಲ, ಒಂದಷ್ಟು ಜನನ ಏನು ಮಾಡ್ತಾರೆ? ಮರಣದಂಡನೆಗೂ ಕೂಡ ಗುರಿ ಮಾಡ್ತಾರೆ. ಸೊ ಇದು ಈಸೂರು ಗ್ರಾಮ ತನ್ನನ್ನು ಸ್ವತಂತ್ರ ಹಳ್ಳಿಯನ್ನಾಗಿ ಅಥವಾ ಈಸೂರು ಗ್ರಾಮದ ಜನ ಆ ಒಂದು ಈಸೂರನ್ನು ಸ್ವತಂತ್ರ ಹಳ್ಳಿಯನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು. ಬ್ರಿಟಿಷರ ವಿರುದ್ಧ ಇಷ್ಟೆಲ್ಲ ಪ್ರತಿಭಟನೆಯನ್ನು ಮಾಡಿ ಅದನ್ನು ಸ್ವತಂತ್ರ ಹಳ್ಳಿಯನ್ನಾಗಿ ಮಾಡಿದ್ರು. ಸೊ ಹಾಗಾಗಿ ಈಸೂರು ಇವತ್ತು ತುಂಬ ಹೆಮ್ಮೆಯಿಂದ ಹೇಳ್ಕೊತಿದೆ. ಏನಂತ? ನನ್ನ ಜನರ ಸ್ವಾತಂತ್ರ್ಯ, ಪ್ರೇಮ ಹಾಗೂ ಮಕ್ಕಳ ಧೈರ್ಯವು ಕನ್ನಡಿಗರ ಮನೆ ಮಾತಾಗಿದೆ. ಅಂದರೆ ಇವತ್ತಿಗೂ ನಾವು ಈಸೂರನ್ನು ನೆನೆಸ್ಕೋತಿದ್ದೀವಿ ಅಂದರೆ ಅದಕ್ಕೆ ಕಾರಣ ಇಡೀ ಭಾರತ ದೇಶ ಸ್ವಾತಂತ್ರ್ಯ ಆಗೋದಕ್ಕೂ ಮುಂಚೆ ಈಸೂರು ಗ್ರಾಮ ಅನ್ನೋದು ಒಂದು ಸ್ವತಂತ್ರ ಹಳ್ಳಿಯಾಗಿದ್ದಕ್ಕೆ ಕಾರಣ. ಇಡೀ ಭಾರತದಲ್ಲೇ ಸ್ವಾತಂತ್ರ್ಯ ಪೂರ್ವದಲ್ಲಿ ಮೊಟ್ಟ ಮೊದಲಿಗೆ ಸ್ವತಂತ್ರ ಹಳ್ಳಿ ಎಂಬ ಹೆಸರನ್ನು ಪಡೆದ ನಾನೇ ಧನ್ಯ ಅಂತ ಹೇಳಿ ಈಸೂರು ಹೇಳ್ತಿದೆ. ಸೊ ಇದಿಷ್ಟು ಈಸೂರು ಸ್ವಗತ.
ಸೊ ಈ ಒಂದು ಗದ್ಯ ಭಾಗದಲ್ಲಿ ನಾವೇನು ನೋಡಿದ್ವಿ ಮಕ್ಕಳ, ಭಾರತದ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಮೊಟ್ಟ ಮೊದಲಿಗೆ ಸ್ವಾತಂತ್ರ್ಯ ಹಳ್ಳಿ ಅಂತ ಅನ್ನಿಸ್ಕೊಂಡಿರೋದು ಯಾವುದು? ಈಸೂರು. ಹೌದಲ್ವಾ? ಸೊ ಇದಿಷ್ಟು ಲೆಸನ್ನು. ನಾನು ಲಾಸ್ಟ್ ಕ್ಲಾಸಲ್ಲಿ ಬರೀ ಗ್ಲಾಸರಿ ವರ್ಡ್ಸ್ ಅಂದರೆ ಪದಗಳ ಅರ್ಥ ಇಷ್ಟೇ ಕಳಿಸಿದ್ದೆ, ಹೌದಲ್ವಾ? ಸೊ ಇವಾಗ ಫುಲ್ ನೋಟ್ಸ್ ಕಳಿಸ್ತೀನಿ. ಲೆಸನ್ ಒಂದ್ಸಲ ಪೂರ್ತಿ ಓದಿ, ಲೆಸನಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ಸರಿನಾ ಮಕ್ಕಳ? ಸೊ ಕಳಿಸೋ ಕ್ಲಾಸ್ ವರ್ಕ್ ಅಷ್ಟನ್ನು ಕಂಪ್ಲೀಟಾಗಿ ನಿಮ್ಮ ಕ್ಲಾಸ್ ವರ್ಕಲ್ಲಿ ಬರೀಬೇಕು, ಸರಿನಾ ಮಕ್ಕಳ? ಅರ್ಥ ಆಗಿದೆ ಅಲ್ವಾ ಲೆಸನ್ಸು? ಸರಿ, ಎಲ್ಲರಿಗೂ ಧನ್ಯವಾದ.